ಮೂವಿಯ ಆರಂಭದಲ್ಲಿ ನಮಗೊಬ್ಬ ಸುಂದರವಾದ ನರ್ಸ್ ಕಾಣಿಸ್ತಾಳೆ. ಅವಳು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಗಳನ್ನ ನೋಡ್ಕೋತಾ ಇರ್ತಾಳೆ. ಪೇಷಂಟ್ ಒಬ್ಬ ಓಲ್ಡ್ ಲೇಡಿ ಆಗಿದ್ರು. ಅವಳ ಸ್ಥಿತಿ ಚಿಂತಾಜನಕವಾಗಿ ಮತ್ತು ಅವರು ಉಸಿರಾಡಕ್ಕೂ ಕಷ್ಟಪಡ್ತಾ ಇದ್ರು. ಇವಾಗ ಈ ನರ್ಸ್ ಗ್ವೆನ್ ಪೇಷಂಟ್ ಹತ್ರ ಬಂದು ಆಕ್ಸಿಜನ್ ನ ಆಫ್ ಮಾಡ್ತಾಳೆ. ಇದರಿಂದ ಪೇಷಂಟ್ ಉಸಿರಾಡಕ್ಕೆ ತುಂಬಾ ಕಷ್ಟಪಡ್ತಾಳೆ. ಇವಾಗ ಗ್ವೆನ್ ಹೊರಗಡೆ ಹೋಗಿ ಜೋರಾಗಿ ಡಾಕ್ಟರ್ಸ್ ನ ಕರೀತಾಳೆ. ಡಾಕ್ಟರ್ಸ್ ಬಂದು ಪೇಷಂಟ್ ನ ಉಳಿಸಲು ಟ್ರೈ ಮಾಡ್ತಾ ಇರೋವಾಗ ಗ್ವೆನ್ ಡೋರ್ ಹತ್ರ ನಿಂತ್ಕೊಂಡು ನಗ್ತಾ ಇರ್ತಾಳೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಗ್ವೆನ್ ಒಬ್ಳು ಸೈಕೋ ನರ್ಸ್. ಅವಳಿಗೆ ತನ್ನ ಪೇಷಂಟ್ ಗಳು ನರಳೋದನ್ನ ನೋಡಕ್ಕೆ ತುಂಬಾ ಖುಷಿ. ಎನಿವೆ ಡಾಕ್ಟರ್ಸ್ ಆ ಪೇಷಂಟ್ ನ ಕಾಪಾಡ್ತಾರೆ. ಇವಾಗ ನಮಗೊಂದು ಮನೇನ ತೋರಿಸ್ತಾರೆ. ಇಲ್ಲಿ ಮೀರಾ ಎಂಬ ಲೇಡಿ ತನ್ನ ಹಸ್ಬೆಂಡ್ ಮತ್ತು ಮಗನ ಜೊತೆ ಖುಷಿಯಾಗಿದ್ಲು. ಅವಳ ಹಸ್ಬೆಂಡ್ ಅವಳ ಜೊತೆ ಮಾತಾಡ್ತಾ ಇರೋವಾಗ ಅವಳ ಮಗ ಅಲ್ಲಿಗೆ ಬಂದು ಹೇಳ್ತಾನೆ, ಅಮ್ಮ ನಂಗೆ ಕಾಲ್ ತುಂಬಾ ನೋಯುತ್ತೆ. ಮೀರಾಳ ಮಗನಿಗೊಂದು ಕಾಯಿಲೆ ಇತ್ತು. ಸಪೋರ್ಟ್ ಇಲ್ಲದೆ ಅವನಿಗೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಇವಾಗ ಸೈಕೋ ನರ್ಸ್ ಗ್ವೆನ್ ಮೀರಾಳ ಮನೆಗೆ ಬರ್ತಾಳೆ. ಅವಳನ್ನ ಮೀರಾ ತನ್ನ ಮಗನನ್ನ ನೋಡ್ಕೊಳ್ಳಲು ಅಪಾಯಿಂಟ್ ಮಾಡಿದ್ಲು. ಗ್ವೆನ್ ಫ್ಯಾಮಿಲಿ ಮೆಂಬರ್ ತರ ಮೀರಾ ಮನೆಯಲ್ಲಿ ಉಳ್ಕೊಂಡಿದ್ಲು. ಎಲ್ಲಾ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅವಾಗ ಮೀರಾಳ ಮಗ ಸ್ಟ್ರೆಚರ್ಸ್ ನ ಬೀಳಿಸ್ತಾನೆ. ಗ್ವೆನ್ ಅದನ್ನ ಎತ್ತಿ ಅವನಿಗೆ ಕೊಡ್ತಾಳೆ. ಆದ್ರೆ ನಮಗೆ ಗೊತ್ತಿರೋ ಹಂಗೆ ಅವಳೊಬ್ಳು ಸೈಕೋ. ಅವಳು ಸ್ಟ್ರೆಚರ್ಸ್ ನ ಲೂಸ್ ಮಾಡ್ತಾಳೆ. ಸೊ ಮೀರಾಳ ಮಗ ಸ್ಟೆಪ್ಸ್ ಮೇಲೆ ಹೋಗುವಾಗ ಬೀಳೋದನ್ನ ನೋಡಿ ಮಜಾ ತಗೊಳ್ಳೋದು ಅವಳ ಉದ್ದೇಶವಾಗಿತ್ತು. ಮೀರಾ ಮತ್ತು ಅವಳ ಹಸ್ಬೆಂಡ್ ಕ್ಲೋಸ್ ಇರೋದ್ ನೋಡಿ ಗ್ವೆನ್ಗೆ ಜಲಸಿ ಫೀಲ್ ಆಗುತ್ತೆ. ಯಾಕಂದ್ರೆ ಅವಳು ಮೀರಾಳ ಹಸ್ಬೆಂಡ್ ನ ಇಷ್ಟಪಡ್ತಾ ಇದ್ಲು. ಮೀರಾಳ ಹಸ್ಬೆಂಡ್ ಆಫೀಸ್ಗೆ ಹೋದ ನಂತರ ಮೀರಾಳ ಫ್ರೆಂಡ್ ಮನೆಗೆ ಬರ್ತಾಳೆ. ಗ್ವೆನ್ ಮೀರಾಳ ಮಗನ ಜೊತೆ ಆಡ್ತಾ ಇರೋ ನೆಪ ಮಾಡ್ಕೊಂಡು ಅವರಿಬ್ಬರ ಮಾತನ್ನ ಕೇಳಿಸ್ಕೊತಾ ಇದ್ಲು. ಫ್ರೆಂಡ್ ಮೀರಾಳಿಗೆ ಹೇಳ್ತಾಳೆ, ನಿನ್ ಮಗನಿಗೆ ಬೇರೊಬ್ಬ ನರ್ಸ್ ನ ಅಪಾಯಿಂಟ್ ಮಾಡು. ನನಗನಿಸುತ್ತೆ ನಿನ್ ಹಸ್ಬೆಂಡ್ ಮತ್ತು ಮಗ ಗ್ವೆನ್ ನ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾ ಇದ್ದಾರೆ. ಇದನ್ನ ಕೇಳಿ ಮೀರಾ ಹೇಳ್ತಾಳೆ, ಇಲ್ಲ ಹಂಗೇನಿಲ್ಲ, ನೀನ್ ಸ್ವಲ್ಪ ಜಾಸ್ತಿನೇ ಥಿಂಕ್ ಮಾಡ್ತಾ ಇದ್ದೀಯಾ. ಅವಾಗ್ಲೇ ಮೀರಾಳಿಗೆ ಮಗ ಜೋರಾಗಿ ಅಳೋ ಸೌಂಡ್ ಕೇಳಿಸುತ್ತೆ. ಅವನ ಸ್ಟ್ರೆಚಸ್ ಕಟ್ ಆಗಿ ಕೆಳಗಡೆ ಬಿದ್ದಿದ್ದ. ಇದೆಲ್ಲ ಗ್ವೆನ್ ಮಾಡಿದ್ಲು. ಮಗ ಬಿದ್ದಿದ್ದಕ್ಕೆ ಮೀರಾ ಗ್ವೆನ್ಗೆ ತುಂಬಾನೇ ಬೈತಾಳೆ. ಯಾಕಂದ್ರೆ ಅವಳಿಗೆ ಗ್ವೆನ್ ತನ್ನ ಮಗನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನಿಸ್ತಿತ್ತು. ಆದ್ರೆ ಮಗ ಹೇಳ್ತಾನೆ, ಇದ್ರಲ್ಲಿ ಗ್ವೆನ್ ನ ಮಿಸ್ಟೇಕ್ ಇಲ್ಲ, ಎಲ್ಲ ನಂದೇ ಮಿಸ್ಟೇಕ್. ನೈಟ್ ಮೀರಾ ಗ್ವೆನ್ಲಿ ಸಾರಿ ಕೇಳ್ತಾಳೆ. ಇದಕ್ಕೆ ಗ್ವೆನ್ ಹೇಳ್ತಾಳೆ, ಇಲ್ಲ ನಂಗೆ ಒಬ್ಬ ತಾಯಿಯ ಕೇರ್ ಅರ್ಥ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಗ್ವೆನ್ನೇ ಮಾಡಿದ್ಲು. ಗ್ವೆನ್ ಮೀರಾಳಿಗೋಸ್ಕರ ಟೀ ಮಾಡ್ತಾಳೆ. ಮೀರಾ ಒಂದು ಸೊಸೈಟಿನ ಜಾಯಿನ್ ಮಾಡ್ತಾಳೆ. ಅಲ್ಲಿ ತನ್ನ ಮಗನ ಹಂಗಿರೋ ತುಂಬಾ ಜನ ಇರ್ತಾರೆ. ನಂತರ ಮೀರಾ ಮನೆಗೆ ಬರ್ತಾಳೆ. ಗ್ವೆನ್ ಅವಳಿಗೆ ಟೀ ಕೊಡ್ತಾಳೆ. ಟೀ ಕುಡಿಯುತ್ತಲೇ ಮೀರಾಳಿಗೆ ನಿದ್ದೆ ಬರುತ್ತೆ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಮನೆಗೆ ಬರ್ತಾರೆ. ಮೀರಾ ಮಲಗಿದ್ಲು. ಡಾಕ್ಟರ್ ಸ್ಟೆಚಸ್ ನ ಮೀರಾಳ ಮಗನಿಗೆ ಕೊಡಕ್ಕೆ ಹೋಗುವಾಗ ಗ್ವೆನ್ ಅವಳನ್ನ ತಡೆದು ಹೇಳ್ತಾಳೆ, ಪರವಾಗಿಲ್ಲ ನಾನೇ ಕೊಡ್ತೀನಿ. ಗ್ವೆನ್ ನ ನೋಡಿ ಡಾಕ್ಟರ್ ಹೇಳ್ತಾರೆ, ನಾನ್ ನಿನ್ನನ್ನ ಎಲ್ಲೋ ನೋಡಿದ್ದೀನಿ, ನೆನಪಾಗ್ತಲೇ ನಿಂಗೆ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ಸಂಜೆ ಗ್ವೆನ್ ಡಾಕ್ಟರ್ ಮನೆಗೆ ಹೋಗಿ ಡಾಕ್ಟರ್ಲಿ ಹೇಳ್ತಾಳೆ, ನೀವು ಸರಿಯಾಗಿ ಹೇಳಿದ್ರಿ, ನೀವು ನನ್ನನ್ನ ಇದಕ್ಕೂ ಮೊದಲು ನೋಡಿದ್ದೀರಾ. ಮತ್ತು ಗ್ವೆನ್ ಡಾಕ್ಟರ್ಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಕೊಲ್ತಾಳೆ. ಮೂವಿಯ ಆರಂಭದಲ್ಲಿ ತೋರಿಸಿದಂಗೆ ಗ್ವೆನ್ ಯಾವ ಓಲ್ಡ್ ಪೇಷಂಟ್ ನ ಸಾಯಿಸಕ್ಕೆ ಪ್ರಯತ್ನಿಸ್ತಿದ್ಲೋ ಆ ಪೇಷಂಟ್ ನ ಡಾಕ್ಟರ್ ಕಾಪಾಡಿದ್ರು. ಎಲ್ಲಿ ಇದೆಲ್ಲ ಮೀರಾಳ ಹಸ್ಬೆಂಡ್ ಗೆ ತಿಳಿಯುತ್ತೋ ಅನ್ನೋ ಭಯದಿಂದ ಡಾಕ್ಟರ್ ಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಸಾಯಿಸ್ತಾಳೆ. ಅದೇ ನೈಟ್ ಮೀರಾಗೆ ಒಂದು ಕಾಲ್ ಬರುತ್ತೆ. ಆ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಡೇವಿಡ್, ನಾನು ನಿನ್ನ ಮಗನ ಕಾಯಿಲೆಯಿಂದ ಜಾಯಿನ್ ಮಾಡಿದ ಸೊಸೈಟಿ ಮೆಂಬರ್. ಇದೇ ತರ ಕಾಯಿಲೆ ನನ್ನ ಮಗನಿಗೂ ಇದೆ. ಇದನ್ನ ಕೇಳಿ ಮೀರಾಗೆ ಬೇಜಾರಾಗುತ್ತೆ. ಮೀರಾ ಡೇವಿಡ್ ನ ಫೋಟೋ ನೋಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಫೋಟೋ ಬ್ಲರ್ ಆಗಿತ್ತು. ಇವಾಗ ನಮಗೆ ಗೊತ್ತಾಗುತ್ತೆ ಡೇವಿಡ್ ಬೇರೆ ಯಾರೂ ಅಲ್ಲ, ಅದು ಗ್ವೆನ್. ಕಂಪ್ಯೂಟರ್ ಟೆಕ್ನಾಲಜಿ ಯೂಸ್ ಮಾಡಿ ವಾಯ್ಸ್ ಅನ್ನ ಚೇಂಜ್ ಮಾಡಿ ಮಾತಾಡ್ತಿದ್ಲು. ಮಾರ್ನಿಂಗ್ ಮೀರಾಳ ಫ್ರೆಂಡ್ ಮನೆಗೆ ಬರುತ್ತಲೇ ಮೀರಾಳ ಹಸ್ಬೆಂಡ್ ಶರ್ಟ್ ಗೆ ಬೈ ಮಿಸ್ಟೇಕ್ ಆಗಿ ಟೀ ಚೆಲ್ತಾಳೆ. ಶರ್ಟ್ ನ ಕ್ಲೀನ್ ಮಾಡಲು ಗ್ವೆನ್ ಶರ್ಟ್ ನ ಲಾಂಡ್ರಿಗೆ ತಗೊಂಡೋಗ್ತಾಳೆ. ಅವಾಗ್ಲೇ ಒಳಗಡೆ ಬಂದಿರೋ ಮೀರಾಳ ಫ್ರೆಂಡ್ ಗ್ವೆನ್ ಮೀರಾಳ ಹಸ್ಬೆಂಡ್ ಶರ್ಟ್ ನ ಸ್ಮೆಲ್ ಮಾಡೋದನ್ನ ನೋಡ್ತಾಳೆ. ಇದರಿಂದ ಅವಳಿಗೆ ಗ್ವೆನ್ ಮೀರಾಳ ಹಸ್ಬೆಂಡ್ ಅನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋ ಡೌಟ್ ಬರುತ್ತೆ. ಬಟ್ ಅವಳು ಮೀರಾಳಿಗೆ ಏನೂ ಹೇಳಲ್ಲ. ನೈಟ್ ಗ್ವೆನ್ ಮತ್ತೆ ಡೇವಿಡ್ ಆಗಿ ಮೀರಾಗೆ ಕಾಲ್ ಮಾಡ್ತಾಳೆ. ಮಾತಾಡ್ತಾ ಇರೋವಾಗ್ಲೇ ಗ್ವೆನ್ ಮೀರಾಳನ್ನ ಬೇರೊಬ್ಬ ಪುರುಷನ ಜೊತೆ ಮಾತಾಡ್ತಾ ಇರೋದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಮೀರಾ ಇರೋವಲ್ಲಿ ಬರ್ತಾಳೆ ಮತ್ತು ಸಕ್ಸೆಸ್ ಕೂಡ ಆಗ್ತಾಳೆ. ಗ್ವೆನ್ ಮೀರಾಳ ಹಸ್ಬೆಂಡ್ ಅಲ್ಲಿ ಹೇಳ್ತಾಳೆ, ಮೀರಾ ಯಾರ್ದೋ ಜೊತೆ ಮಾತಾಡ್ತಾ ಇದ್ಲು. ಮೀರಾಳ ಹಸ್ಬೆಂಡ್ ಗೆ ಮೀರಾಳ ಮೇಲೆ ಸಂಶಯ ಬೆರೆಸಿ ಅವರಿಬ್ಬರನ್ನ ದೂರ ಮಾಡೋದು ಅವಳ ಇಂಟೆನ್ಷನ್ ಆಗಿತ್ತು. ಆದ್ರೆ ಇಲ್ಲಿ ಅವಳ ಆಟ ಉಲ್ಟಾ ಹೊಡೆಯುತ್ತೆ. ಮೀರಾಳ ಹಸ್ಬೆಂಡ್ ಮೀರಾಳ ಪರವಹಿಸಿ ಹೇಳ್ತಾನೆ, ಮೀರಾ ಇವಾಗ ತುಂಬಾ ವರ್ಕ್ ಮಾಡ್ತಾಳೆ, ಸೊ ಅವಳು ತುಂಬಾ ಸುಸ್ತಾಗಿದ್ದಾಳೆ. ಇದನ್ನ ಕೇಳಿ ಗ್ವೆನ್ ಅವನನ್ನ ಹಗ್ ಮಾಡಿ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ದಿನ ಕಳೆಯುತ್ತಾ ಮೀರಾಳ ಟಯರ್ಡ್ನೆಸ್ ಜಾಸ್ತಿ ಆಗುತ್ತೆ. ಒಂದು ದಿನ ನಡೆಯುತ್ತಿರುವಾಗ್ಲೇ ಮೀರಾ ತಲೆ ಸುತ್ತಿ ಬೀಳ್ತಾಳೆ. ಗ್ವೆನ್ ಅವಳನ್ನ ಸೋಫಾಲಿ ಕೂರಿಸ್ತಾಳೆ. ಮೀರಾ ಹೇಳ್ತಾಳೆ, ನಂಗೆ ಡಾಕ್ಟರ್ಸ್ ಹತ್ರ ಟೆಸ್ಟ್ ಮಾಡಿಸ್ಬೇಕು, ಇದನ್ನ ನೀನ್ ನನ್ನ ಹಸ್ಬೆಂಡ್ ಗೆ ಹೇಳ್ಬೇಡ. ಗ್ವೆನ್ ಹೇಳ್ತಾಳೆ, ಡಾಕ್ಟರ್ ಯಾಕೆ, ನಾನೇ ನಿನ್ ಬ್ಲಡ್ ಸ್ಯಾಂಪಲ್ಸ್ ಅನ್ನ ತಗೊಂಡು ಲ್ಯಾಬ್ ಗೆ ಕೊಡ್ತೀನಿ. ಬೆಳಗ್ಗೆ ಮೀರಾ ಮಲಗಿರುವಾಗ ಮೀರಾಳ ಮೊಬೈಲ್ ಗೆ ಡೇವಿಡ್ ಒಬ್ಬ ಫ್ರಾಡ್ ಅನ್ನೋ ಮೆಸೇಜ್ ಬರುತ್ತೆ. ಇದನ್ನ ಅವಳ ಹಸ್ಬೆಂಡ್ ನೋಡ್ತಾನೆ. ಮನೆ ಕೆಲಸ ಎಲ್ಲ ಗ್ವೆನ್ ನೋಡ್ಕೊಡ್ತಾ ಇದ್ಲು. ಆದ್ರೂ ಮೀರಾ ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ಲು. ಇದಕ್ಕೆ ಮೀರಾ ಅವಳಿಗೆ ಸಾರಿ ಹೇಳ್ತಾಳೆ. ಗ್ವೆನ್, ಇವಾಗ ಎಲ್ರೂ ನನ್ನ ಇಷ್ಟಪಡ್ತಾ ಇದ್ದಾರೆ ಅನ್ಕೊ
ಮಲ್ಕೋತಾಳೆ. ಗ್ವೆನ್ ಇರೋವಾಗ್ಲೇ ಡೇವಿಡ್ ಫ್ರಾಡ್ ಅನ್ನೋ ಮೆಸೇಜ್ ಮತ್ತೆ ಬರುತ್ತೆ. ಇದನ್ನ ಗ್ವೆನ್ ನೋಡ್ತಾಳೆ. ಮೀರಾ ಆಫೀಸ್ಗೆ ಬಂದು ತನ್ನ ಕಾಯಿಲೆ ಬಗ್ಗೆ ಫ್ರೆಂಡ್ಗೆ ಹೇಳ್ತಾಳೆ. ಗ್ವೆನ್ ಸರಿಯಾಗಿ ಹೇಳಿದ್ಲು, ನಂಗೆ ಜಸ್ಟ್ ರೆಸ್ಟ್ ಮಾಡ್ಬೇಕು, ಅವಾಗ ಎಲ್ಲಾ ಸರಿ ಹೋಗುತ್ತೆ. ಇದಕ್ಕೆ ಫ್ರೆಂಡ್ ಹೇಳ್ತಾಳೆ, ನೀನ್ ಯಾಕೆ ಗ್ವೆನ್ಗೆ ಗೊತ್ತಿಲ್ಲದೆ ಇರೋ ಡಾಕ್ಟರ್ನ ಒಮ್ಮೆ ಕನ್ಸಲ್ಟ್ ಮಾಡಬಾರ್ದು. ಅವಾಗ್ಲೇ ಒಂದು ಇಮೇಲ್ ಬರುತ್ತೆ. ಅದು ಡೇವಿಡ್ದು ಆಗಿತ್ತು. ಅದರಲ್ಲಿ ಬರೆದಿತ್ತು, ಆ ವ್ಯಕ್ತಿ ನನ್ನ ಬಗ್ಗೆ ಏನೇನೆಲ್ಲ ಹೇಳಿ ನಿನ್ನ ತಲೆ ಕೆಡಿಸ್ತಾ ಇದ್ದಾನೆ, ನೀನ್ ಅದೆಲ್ಲ ನಂಬೇಡ. ಅವಾಗ್ಲೇ ಆ ಅನ್ನೋನ್ ವ್ಯಕ್ತಿಯ ಇಮೇಲ್ ಸಹ ಬರುತ್ತೆ. ಅವನು ಹೇಳ್ತಾನೆ, ನಿನ್ ಮಗನ ಜೀವಕ್ಕೆ ಅಪಾಯವಿದೆ. 2 ಇಮೇಲ್ ಗಳನ್ನ ಓದಿ ಮೀರಾ ಮನೆಗೆ ಬರ್ತಾಳೆ. ಎಲ್ಲವನ್ನ ಗ್ವೆನ್ಗೂ ವಿವರಿಸಿ ಹೇಳ್ತಾಳೆ, ನಾನ್ ಆ ವ್ಯಕ್ತಿನ ಮೀಟ್ ಮಾಡಕ್ಕೆ ಕೆಫೆಗೆ ಹೋಗ್ತಾ ಇದ್ದೇನೆ. ಇದೆಲ್ಲವನ್ನ ಮೀರಾಳ ಹಸ್ಬೆಂಡ್ ಸಹ ಕೇಳಿಸ್ಕೊತಾನೆ. ಅವನಿಗೆ ಇವಾಗ ಗ್ವೆನ್ ಮಾತೆಲ್ಲ ನಿಜ ಅನಿಸಲು ಆರಂಭವಾಗಿತ್ತು. ತನ್ನ ವೈಫ್ ತನಗೆ ಮೋಸ ಮಾಡ್ತಿದ್ದಾಳೆ. ಮರುದಿನ ಮೀರಾ ಆ ವ್ಯಕ್ತಿಯನ್ನ ಮೀಟ್ ಆಗಕ್ಕೆ ಕೆಫೆಗೆ ಹೋಗ್ತಾಳೆ. ಅವನು ನಿಜವಾದ ಡೇವಿಡ್ ಆಗಿದ್ದ. ಅವನು ಹೇಳ್ತಾನೆ, ನನ್ನ ಹೆಸರು ಡೇವಿಡ್, ನಿನ್ನನ್ನ ಮೊದಲ ಬಾರಿಗೆ ಭೇಟಿ ಆಗ್ತಾ ಇದ್ದೇನೆ. ನನ್ ವೈಫ್ಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಒಂದು ದಿನ ಅವಳಿಗೆ ಆ ವ್ಯಕ್ತಿಯಿಂದ ಕಾಲ್ ಬಂತು ಮತ್ತು ಅವನು ಅವಳನ್ನ ಡಾಕ್ಟರ್ ಬಳಿ ಹೋಗೋದನ್ನ ತಡೆದ. ಇದರಿಂದ ನನ್ ವೈಫ್ ತೀರ್ಕೊಂಡ್ಲು. ಡೇವಿಡ್ ಆ ವ್ಯಕ್ತಿಯ ಫೋಟೋ ತೋರಿಸಿದ. ಇವಾಗ ಮೀರಾಳಿಗೆ ಗೊತ್ತಾಗುತ್ತೆ ಅವನು ಬೇರೆ ಯಾರೂ ಅಲ್ಲ, ಮೀರಾಳ ಜೊತೆ ಡೇವಿಡ್ ಆಗಿ ಮಾತಾಡ್ತಿರೋ ಅದೇ ವ್ಯಕ್ತಿ. ಸ್ಟಿಲ್ ಮೀರಾಳಿಗೆ ಗ್ವೆನ್ ಮೇಲೆ ಇವಾಗ್ಲೂ ಡೌಟ್ ಬರಲ್ಲ. ಇತ್ತ ಮೀರಾಳನ್ನ ಫಾಲೋ ಮಾಡ್ಕೊಂಡು ಬಂದಿರೋ ಮೀರಾಳ ಹಸ್ಬೆಂಡ್ ಮೀರಾ ಡೇವಿಡ್ ನ ಹಗ್ ಮಾಡೋದನ್ನ ನೋಡ್ತಾನೆ. ಇವಾಗ ಅವನಿಗೆ ಮೀರಾ ನಂಗೆ ಮೋಸ ಮಾಡ್ತಿದ್ದಾಳೆ ಅನ್ನೋ ಸಂಶಯ ನಿಜ ಅನ್ಸುತ್ತೆ. ಮರುದಿನ ಮೀರಾ ಫ್ರೆಂಡ್ ಬಂದು ಗ್ವೆನ್ಗೆ ಹೇಳ್ತಾಳೆ, ನಂಗೊತ್ತು ನೀನ್ ಮೀರಾಳ ಹಸ್ಬೆಂಡ್ ಅನ್ನ ಇಷ್ಟಪಡ್ತಾ ಇದ್ದೀಯಾ. ನೀನ್ ಮೀರಾಳ ಫ್ಯಾಮಿಲಿಯಿಂದ ದೂರ ಇದ್ರೆ ನಿಂಗೇನೆ ಒಳ್ಳೇದು, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋಲ್ಲ. ಫ್ರೆಂಡ್ ಅಲ್ಲಿಂದ ಹೋಗುವಾಗ ಗ್ವೆನ್ ಹಿಂದಿಂದ ಬಂದು ಅವಳ ತಲೆಗೆ ವಾಜಿಂದ ಹೊಡಿತಾಳೆ. ಪ್ರಜ್ಞೆ ತಪ್ಪಿರೋ ಅವಳನ್ನ ಗಾಡಿಲಿ ಕೂರಿಸಿ ಗ್ವೆನ್ ಅವಳನ್ನ ಯಾರೂ ಇಲ್ಲದ ಪ್ಲೇಸ್ಗೆ ಕರ್ಕೊಂಡ್ ಬರ್ತಾಳೆ. ಅವಳನ್ನ ಸಾಯಿಸಲು ಡ್ರಗ್ಸ್ ಇಂಜೆಕ್ಟ್ ಮಾಡಿದ್ಲು ಮತ್ತು ಅವಳನ್ನ ಅಲ್ಲೇ ಬಿಟ್ಟು ಮನೆಗೆ ರಿಟರ್ನ್ ಬರ್ತಾಳೆ. ಮೀರಾ ಕುಕ್ ಮಾಡ್ತಾ ಇದ್ಲು. ಅವಳ ಕಣ್ ತಪ್ಪಿಸಿ ಗ್ವೆನ್ ಚಾಕು ಎತ್ಕೊತಾಳೆ. ಅದ್ರಲ್ಲಿ ಮೀರಾಳ ಫಿಂಗರ್ ಪ್ರಿಂಟ್ಸ್ ಇತ್ತು. ಇದನ್ನ ತಗೊಂಡು ಅವಳು ಡೇವಿಡ್ ಮನೆಗೆ ಬರ್ತಾಳೆ. ಗ್ವೆನ್ ಮೊದಲು ಡೇವಿಡ್ ವೈಫ್ ಗೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಅವಳೇ ಮೇಲ್ ವಾಯ್ಸ್ ಅಲ್ಲಿ ಅವಳ ಜೊತೆ ಮಾತಾಡಿ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ತಡೆದಿದ್ಲು. ಅದೇ ಚಾಕುಲಿ ಗ್ವೆನ್ ಇವಾಗ ಡೇವಿಡ್ ನ ಕೊಲ್ತಾಳೆ. ಲ್ಯಾಬ್ ಟೆಸ್ಟ್ ಗೋಸ್ಕರ ತಗೊಂಡ ಮೀರಾಳ ಬ್ಲಡ್ ಸಹ ಡೆಡ್ ಬಾಡಿ ಪಕ್ಕ ಹಾಕ್ತಾಳೆ. ಮೀರಾಳನ್ನ ಡೇವಿಡ್ ಮರ್ಡರ್ ಕೇಸಲ್ಲಿ ಟ್ರ್ಯಾಪ್ ಮಾಡೋದು ಅವಳ ಉದ್ದೇಶವಾಗಿತ್ತು. ನೈಟ್ ಮೀರಾಳ ಹಸ್ಬೆಂಡ್ ನಶೆಯಲ್ಲಿ ಮನೆಗೆ ಬರ್ತಾನೆ. ಗ್ವೆನ್ ಅವನಿಗೆ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅವನು ಇನ್ನ ಮೀರಾ ಮೇಲೆ ಬೇಜಾರಲ್ಲಿದ್ದ. ಮಾರ್ನಿಂಗ್ ಮೀರಾಳಿಗೆ ಡೇವಿಡ್ ಮೆಸೇಜ್ ಬರುತ್ತೆ. ಅದರಲ್ಲಿ ಈ ತರ ಬರೆದಿತ್ತು, ನಂಗೆ ನನ್ನ ಲಿಟಲ್ ಬಾಯ್ ಇಂದಾಗಿ ನೈಟ್ ಪೂರ್ತಿ ನಿದ್ದೆ ಬಂದಿಲ್ಲ. ಮೀರಾಳ ದೃಷ್ಟಿ ಇವಾಗ ಬಾಟಲ್ ಮೇಲೆ ಹೋಗುತ್ತೆ. ಅದರಲ್ಲೂ ಲಿಟಲ್ ಬಾಯ್ ಎಂದು ಬರೆದಿತ್ತು. ಅವಳಿಗೆ ಇವಾಗ ಫ್ಲಾಶ್ ಆಗುತ್ತೆ. ಗ್ವೆನ್ ಮತ್ತು ಡೇವಿಡ್ ಇಬ್ರು ಲಿಟಲ್ ಬಾಯ್ ಲವ್ ಯೂಸ್ ಮಾಡ್ತಾ ಇದ್ರು. ಗ್ವೆನ್ ಕೊಟ್ಟಿರೋ ನೀರನ್ನ ಚೆಲ್ಲುವಾಗ ಅವಳಿಗೆ ನೀರಲ್ಲಿ ಪೌಡರ್ ತರ ಸಿಗುತ್ತೆ. ಇವಾಗ ಮೀರಾಗೆ ಗ್ವೆನ್ ಏನೋ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ಲು ಅನ್ನೋದು ರಿಯಲೈಸ್ ಆಗುತ್ತೆ. ಇದರಿಂದ ಅವಳಿಗೆ ತುಂಬಾ ನಿದ್ದೆ ಬರ್ತಾ ಇತ್ತು. ಮೀರಾ ಗ್ವೆನ್ ರೂಮ್ ಗೆ ಬಂದು ನೋಡ್ತಾಳೆ. ಅಲ್ಲಿ ವಿಷಪೂರಿತ ಟ್ಯಾಬ್ಲೆಟ್ಸ್ ಬಗ್ಗೆ ಬರೆದಿರೋ ಬುಕ್ ಸಿಗುತ್ತೆ. ಬೆಡ್ ಕೆಳಗಡೆ ಸಹ ವಿಷಪೂರಿತ ಮೆಡಿಸಿನ್ ಸಿಗುತ್ತೆ. ಅವಾಗ್ಲೇ ಗ್ವೆನ್ ಮನೆಗೆ ಬರ್ತಾಳೆ. ಮೀರಾ ಎಚ್ಚರ ಇರೋದನ್ನ ನೋಡಿ ಗ್ವೆನ್ಗೆ ಮೀರಾ ಬಾಟಲ್ ನೀರು ಕುಡ್ದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವಳು ಮತ್ತೆ ನೀರ್ ಕೊಟ್ಟು ಹೇಳ್ತಾಳೆ, ಇದನ್ನ ಕುಡ್ದು ರೆಸ್ಟ್ ಮಾಡು. ನಂತರ ಮೀರಾಳ ಮಗನನ್ನ ಚೆಕಪ್ ಗೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾಳೆ. ಗ್ವೆನ್ ಹೋಗುತ್ತಲೇ ಮೀರಾ ಮತ್ತೆ ಗ್ವೆನ್ ರೂಮ್ ಗೆ ಬಂದು ವಿಡಿಯೋ ಮಾಡಲಾರಂಭಿಸ್ತಾಳೆ. ಅದರಲ್ಲಿ ಅವಳು ಗ್ವೆನ್ ಮಾಡಿರೋದೆಲ್ಲವನ್ನ ಹೇಳ್ತಾಳೆ. ಹಸ್ಬೆಂಡ್ ಗೆ ಕಾಲ್ ಮಾಡಿ ಗ್ವೆನ್ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ ಮತ್ತು ಗ್ವೆನ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೊರಡುತ್ತಿರುವಾಗ್ಲೇ ಗ್ವೆನ್ ಅಲ್ಲಿಗೆ ಬರ್ತಾಳೆ. ಅವಳಿಗೆ ತನ್ನ ಬಗ್ಗೆ ಮೀರಾಳಿಗೆ ತಿಳಿದಿರೋ ವಿಷಯ ಗೊತ್ತಾಗಿತ್ತು. ಮೀರಾಳ ಮಗ ಅವಳ ಜೊತೆ ಇರ್ಲಿಲ್ಲ. ಸೊ ಮಗನ ಹತ್ರ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಮೀರಾಳನ್ನ ಕಾರ್ಲಿ ಕೂರಿಸ್ತಾಳೆ. ದಾರಿಲಿ ಗ್ವೆನ್ ಹೇಳ್ತಾಳೆ, ನಾನ್ ಇಷ್ಟು ವರ್ಷದಿಂದ ನರ್ಸ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನನ್ನ ಯಾರು ನಿನ್ ತರ ಫ್ಯಾಮಿಲಿ ಮೆಂಬರ್ ಹಂಗೆ ನೋಡ್ಕೊಂಡಿಲ್ಲ. ಭಯ ಪಡ್ಬೇಡ, ನಾನ್ ನಿನ್ನ ಕೊಂದು ನಿನ್ನ ಪ್ಲೇಸ್ ತಗೊಳ್ಳಲ್ಲ. ನಾನ್ ನಂದೇ ಆದ ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀನಿ. ಗ್ವೆನ್ ಈ ತರ ಯಾಕೆ ಹೇಳ್ತಿದ್ಲು ಅಂದ್ರೆ ಅವಳು ಮೀರಾಳ ಹಸ್ಬೆಂಡ್ ಅನ್ನ ಇಷ್ಟಪಡ್ತಾ ಇದ್ಲು. ಅವಾಗ್ಲೇ ಮೀರಾಳ ಹಸ್ಬೆಂಡ್ ಮನೆಗೆ ಬರ್ತಾನೆ. ಅವಳಿಗೆ ಮೀರಾ ಸಿಗಲ್ಲ. ಬಟ್ ಅವಳ ಫೋನ್ ಸಿಗುತ್ತೆ. ಅದರಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ ನೋಡ್ತಾನೆ. ಅವನಿಗೂ ಗ್ವೆನ್ ನಿಜ ರೂಪ ತಿಳಿಯುತ್ತೆ. ಈ ಕಡೆ ಗ್ವೆನ್ ಮೀರಾಳನ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಇವಾಗ ಗ್ವೆನ್ ಹೇಳ್ತಾಳೆ, ನಾನ್ ನಿನ್ ಫ್ರೆಂಡ್ ಡಾಕ್ಟರ್ ಮತ್ತು ಡೇವಿಡ್ ನ ಆಲ್ರೆಡಿ ಸಾಯಿಸಿದ್ದೀನಿ. ಇವಾಗ ನಿನ್ ಟರ್ನ್. ಇದನ್ನ ಕೇಳಿ ಮೀರಾ ಮಗನನ್ನ ಗ್ವೆನ್ ಮನೆಯಲ್ಲಿ ಹುಡುಕ್ತಾಳೆ. ಇದನ್ನ ನೋಡಿ ಗ್ವೆನ್ ಹೇಳ್ತಾಳೆ, ನಿನ್ ಮಗ ಕ್ಲಿನಿಕ್ ಅಲ್ಲೇ ಇದ್ದಾನೆ. ನಾನ್ ನಿನ್ನ ಕೊಲ್ಲಲು ಇಲ್ಲಿಗೆ ಬಂದೆ. ನಾನ್ ಡೇವಿಡ್ ನ ಆ ಚಾಕುವಿನಿಂದ ಕೊಂದಿದ್ದೀನಿ. ಅದರಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ಸ್ ಇದೆ. ಪೊಲೀಸ್ ನಿನ್ನ ಅರೆಸ್ಟ್ ಮಾಡ್ತಾರೆ. ಇದ್ರಿಂದ ನಿನ್ ಮಗ ಮತ್ತು ನಿನ್ನ ಹಸ್ಬೆಂಡ್ ನಿನ್ನ ಹೇಟ್ ಮಾಡ್ತಾರೆ. ಮೀರಾ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾಳೆ. ಗ್ವೆನ್ ಅವಳನ್ನ ಹಿಡ್ಕೊಂಡು ಸಾಯಿಸಲು ಟ್ರೈ ಮಾಡ್ತಾಳೆ. ಮೀರಾ ಹೇಗಾದ್ರೂ ಮಾಡಿ ಒಂದು ವೆಸೆಲ್ ತಗೊಂಡು ಗ್ವೆನ್ ತಲೆ ಮೇಲೆ ಜೋರಾಗಿ ಹೊಡಿತಾಳೆ. ಗ್ವೆನ್ ಗಾಯಗೊಂಡು ಪ್ರಜ್ಞೆ ಕಳ್ಕೊತಾಳೆ. ಮೀರಾ ಎಸ್ಕೇಪ್ ಆಗಿ ತನ್ನ ಮನೆಗೆ ಹೋಗ್ತಾಳೆ. ಮೂವಿ ಕೊನೆಯಲ್ಲಿ ನಮ್ಗೆ ಮೀರಾ ತನ್ನ ಹಸ್ಬೆಂಡ್ ಮತ್ತು ಮಗನ ಜೊತೆ ಖುಷಿಯಾಗಿರೋದು ಕಾಣಿಸುತ್ತೆ. ಗ್ವೆನ್ಗೆ ಇಷ್ಟೆಲ್ಲ ಮರ್ಡರ್ ಮಾಡಿರೋದಕ್ಕೆ ಶಿಕ್ಷೆಯಾಗಿತ್ತು. ನೀವೇ ನೋಡಿದ್ರಲ್ಲ ಗ್ವೆನ್ ಎಷ್ಟೊಂದು ವೈಲೆಂಟ್ ಆಗಿದ್ಲು. ಯಾರನ್ನಾದ್ರೂ ಮನೆಯಲ್ಲಿ ಇರಿಸೋ ಮೊದಲು ದಯವಿಟ್ಟು ವಿಚಾರಿಸಿ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನ ಇದರಿಂದ ರಕ್ಷಿಸಿ.